ಆದಿಚುಂಚನಗಿರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ವಾರ್ಷಿಕ ಕ್ರೀಡಾಕೂಟ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಾಂತಕುಮಾರ್ ಇಂಟರ್ನ್ಯಾಷನಲ್ ಡಿಸೇಬಲ್ ಅಥ್ಲೀಟ್, ಚಂಪಾ ರಾಣಿ ರಿಲೇ ಗೋಲ್ಡ್ ಮೆಡಲಿಸ್ಟ್, ಪುರುಷೋತ್ತಮ್ ಖೋ ಪ್ಲೇಯರ್, ಶಾಲೆಯ ಮುಖ್ಯೋಪಾಧ್ಯಾಯಿನಿ ಜ್ಞಾನೇಶ್ವರಿ ಮತ್ತು ಶಾಲೆಯ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ಹಾಗೂ ಪೋಷಕರು ಭಾಗವಹಿಸಿದ್ದರು. I request everyone, please stand as a mark of respect while the flag is hoisted. Let's sing our national anthem together with pride and reverence. Just guide behind them. ಹೋಗು ಬಿಡಬೇಡ ಗುತ್ಕೊಂಡು ಹೋಗ್ತಿರ್ರಿ. ಸರಿಯಾದ ಒಂದೇ ಕಣ. Montessori kids of teachers and listen to our teachers, be kind to our friends and ಹೋಗ್ತಾ ಇದೆ. ಏನಕ್ಕೆ ಹೋಗ್ತದೆ? ನಮ್ಮ ಮಕ್ಕಳಿಗೆ ಒಂದು ಚಿಕ್ಕದು ಅವ್ರು ಕೇಳಿದನ್ನೆಲ್ಲ ನಾವು ಕೊಡಿಸ್ತೀರಾ, ಅದನ್ನ ಫಸ್ಟ್ ಬಿಡಿ. ಅವರಿಗೆ ಕೇಳಿದ ತಕ್ಷಣ ಎಲ್ಲ ಸಿಗುತ್ತೆ ಅನ್ನೋದಿದ್ರೆ ಅವರು ಸ್ಪೋರ್ಟ್ಸ್ ಆಗಲಿ ಯಾವುದೇ ಒಂದಾಗಲಿ ಅವರು ಕಷ್ಟವಾಗಿರೋ ಕಡೆ ಹೋಗೋದಿಲ್ಲ. ಆ ಕಷ್ಟವಾಗಿರೋದು ಅವ್ರು ಕಷ್ಟಪಟ್ಟು ತಗೊಂಡಾಗ ಅವರಿಗೆ ಸಿಗುವಂತ ಒಂದು ಖುಷಿನೇ ಬೇರೆ ರೀತಿ ಇರುತ್ತೆ. ನೀವೆಲ್ಲ ಇವತ್ತು ನೋಡ್ತಾ ಇರ್ಬೋದು, ಈ ಫ್ಲೆಕ್ಸ್ ಅಲ್ಲಿ ಹಿಂದೆ ಮೇಜರ್ ಧ್ಯಾನ್ ಚಂದ್ ಅವರ ಫೋಟೋ ಇದೆ. ಅವರು ರಾಷ್ಟ್ರೀಯ ಕ್ರೀಡಾಪಟು. ಹಾಗೆ ಅವರ ಹುಟ್ಟಿದ ದಿನವನ್ನು ನಾವು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂತೇಳಿ ಆಚರಿಸ್ತೀವಿ. ಆಗಿದ್ದಂತ ಭಾರತನೇ ಬೇರೆ ರೀತಿ ಇತ್ತು. ಒಂದು ಭಾರತ ತಂಡದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ನಾವು ಹಾಕಿ ತಂಡವನ್ನು ರೆಪ್ರೆಸೆಂಟ್ ಮಾಡ್ತಿದ್ದಂತ ಮಾಂತ್ರಿಕ ಅಂತೇಳಿ ಹೆಸರುವಾಸಿಯಾಗಿರುವಂತಹ ಒಬ್ಬರ ಕ್ರೀಡಾಪಟು ಮೇಜರ್ ಧ್ಯಾನ್ ಚಂದ್. ಅವರ ಹುಟ್ಟಿದ ಹಬ್ಬವನ್ನು ನಾವು ಪ್ರತಿ ವರ್ಷ ಕ್ರೀಡಾ ದಿನಾಚರಣೆ ಅಂತೇಳಿ ಆಚರಿಸ್ತೀವಿ. ಆಗಿದ್ದಂತ ಬಡತನ ಒಂದು ಹಾಕಿ ಟೀಮ್ ನಾವು ರೆಪ್ರೆಸೆಂಟ್ ಮಾಡಬೇಕು ಹೊರಗಡೆ ಅಂತ ಹೇಳಿದ್ರು ಹೊರಗಡೆ ಕರ್ಕೊಂಡೋಗಿ ಆಡಕ್ ಆಗದಲ್ಲೇ ಇರುವಂತ ಬಡತನ ನಮ್ಮ ಭಾರತ ದೇಶದಲ್ಲಿತ್ತು. ಈಗ ಆ ಬಡತನ ಇಲ್ಲ. ಆಗ ಇದ್ದಂತ ಇಂಟ್ರೆಸ್ಟ್ ಕೂಡ ಮಕ್ಕಳಲ್ಲಿ ಇಲ್ಲ. ಏನಕ್ಕಿಲ್ಲ ಅಂದ್ರೆ ಮಕ್ಕಳು ಮೊಬೈಲ್ ಈಗಿರುವಂತ ಒಂದು ಜಂಗಮವಾಣಿ ಆಗಿರ್ಬೋದು, ಎಲ್ಲ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಅದರಿಂದ ಹೊರಗೆ ಬರಲ್ಲ. ತಿಂಡಿ ತಿನ್ನಲ್ಲ ಮಗು, ತಗೋ ಮೊಬೈಲ್ ತಗೋ, ಮಲ್ಗಲ್ಲ, ತಗೋ ಮೊಬೈಲ್ ತಗೋ. ಯಾಕೆ? ಪೇರೆಂಟ್ಸು ಅವನನ್ನ ಆಟ ಆಡೋದಕ್ಕೆ ಬಿಡಿ. ತುಂಬಾ ಆಟ ಆಡಿದಾಗ ಟಯರ್ಡ್ ಆದಾಗ ಅವರೇ ಮಲ್ಕೊಂತಾರೆ. ನಮಗೆ ಕಷ್ಟ ಆಗ್ತಾ ಇದೆ, ಮಕ್ಕಳಿಗೆ ಕಷ್ಟ ಆಗ್ಬಾರ್ದು. ಎಲ್ಲ ಅವರಿಗೆ ಕೇಳಿದ ತಕ್ಷಣ ಸಿಗ್ಬೇಕು ಅಂತೇಳಿ ನಾವೇನ್ ಮಾಡ್ತಾ ಇದೀವಿ, ಸ್ಪೂನ್ ಫೀಡ್ ಅಂತ ಹೇಳ್ತೀವಿ. ಅದನ್ನ ಮಾಡಿ ಮಕ್ಕಳನ್ನ ನಾವು ಇವತ್ತು ಅದನ್ನ ಮಾಡಿ ಮುಂದೆ ಒಂದು ದಿನ ಮಕ್ಕಳು ನನ್ನ ಮಾತು ಕೇಳ್ತಾರಲ್ಲ, ಮಕ್ಕಳು ನಾನು ಹೇಳೋದಕ್ಕೆ ನಾನು ಡಾಕ್ಟರ್ ಆಗ್ಬೇಕು, ನೀನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಅವನಲ್ಲಿರುವಂತ ಕಲೆನ ನಾವು ಮುಚ್ಚಾಕ್ತಾ ಇದೀವಿ. ನಮ್ಮ ಬರುವಂತಕ್ಕೆ ಅವನನ್ನ ನಮಗಿಷ್ಟ ಏನೇನೋ ಅದಕ್ಕೆ ನಾವು ಫೋರ್ಸ್ ಮಾಡಿ ಹೋಗ್ತಾ ಇದೀವಿ. ಅವನಿಗೆ ಅದ್ರ ಫೋರ್ಸ್ ಅದ್ರಲ್ಲಿ ಇಂಟ್ರೆಸ್ಟೇ ಇರೋದಿಲ್ಲ. ಅವನಲ್ಲಿರೋ ಒಂದು ಕಲೆ ಇಷ್ಟ. ಇವಾಗೆಲ್ಲ ಹೇಳ್ಬೇಕು ಅಂದ್ರೆ ಒಬ್ಬ ಕ್ರೀಡಾಪಟು ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಎಲ್ಲ ಆಗ್ತಾರೆ. ನಾವು ಕೋಟಿ ಅವರು ಲಕ್ಷ ದುಡಿಬಹುದು, ಕೋಟಿ ದುಡಿಬಹುದು. ಆದ್ರೆ ಅವನು ಇಷ್ಟಪಟ್ಟಿರುವಂತ ಒಂದು ಕ್ಷೇತ್ರದಲ್ಲಿ ಅವನು ₹1 ದುಡಿದ್ರು ಅವನಿಗೆ ಕೊಡುವಂತ ಖುಷಿನೇ ಬೇರೆ, ತಂದೆ ತಾಯಿಗೆ ಸಿಗೋ ಗೌರವನೇ ಬೇರೆ. ನೀರಜ್ ಚೋಪ್ರಾ ಅವರು ಒಲಿಂಪಿಕ್ ಅಲ್ಲಿ ಮೆಡಲ್ ಮಾಡ್ತಾರೆ. ಒಲಿಂಪಿಕ್ ಇಂದ ಮೆಡಲ್ ಮಾಡಿ ಬಂದ ನಂತರ ಅಡ್ವರ್ಟೈಸಿಂಗ್ ಕಂಪ್ನಿ ಅವರು ಅವರಿಗೆ 40 crores ಆಫರ್ ಮಾಡ್ತಾರೆ. ಆ 40 ಕೋಟಿ ಅವರು ಮಾಡಿರುವಂತ ಮೆಡಲಿಗೆ ಸಿಗುತ್ತೆ. ಯಾವ ಡಾಕ್ಟರಿಗೆ ಸಿಗ್ತಾರಲ್ಲ, ಯಾವ ಇಂಜಿನಿಯರಿಂಗ್ ಸಿಗ್ತಾರಲ್ಲ. ಬೇಕು, ವಿದ್ಯಾಭ್ಯಾಸ ಬೇಕು. ಅದೇ ರೀತಿ ನಾವು ಕ್ರೀಡಾ ಕ್ಷೇತ್ರವನ್ನು ಮುಂದೆ ತಗೊಂತಾ ಹೋಗ್ಬೇಕು. ಸೋಲು ಗೆಲುವು ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಸೋತವನು ಗೆಲ್ಲಲೇಬೇಕು, ಗೆದ್ದವನು ಬೀಗಲೇಬೇಕು. ಅದೇ ರೀತಿ ಪೇರೆಂಟ್ಸ್ಗೆ ಹೇಳೋದಿಷ್ಟೇನೆ, ಸೋತವನು ಇವಾಗ ಆಟದಲ್ಲಿ ಗೆದ್ದವನು ಇಂಥವನ ಜೊತೆ ಆಟ ಆಡಿ ಗೆದ್ದೆ ಎಂಬ ಹೆಸರು ತಗೊಳ್ತಾನೆ. ಸೋತವನು ಇಂಥವನ ಜೊತೆ ಸೆಣಸಾಡಿ ಸೋತೆ ಎಂಬ ಹೆಸರಾಗಿ ಉಳಿತಾನೆ. ಆದರೆ ನಿಂತಿ ನೋಡಿ ನಗಾಡುವವರಿಗೆ ಎಲ್ಲೂ ಕೂಡ ಚರಿತ್ರೆಯಲ್ಲಿ ಜಾಗ ಇಲ್ಲ.
ಆ ಮಕ್ಕಳು, ನಿಮ್ಮ ಮಕ್ಕಳು ಆಟ ಆಡಿ ಸೋಲು ಗೆಲುವು ಇದ್ದಿದೆ. ಅವನು ಸೋತ್ರೆ ಇವತ್ತು ಸೋತಿದ್ದಾನೆ, ನಾಳೆ ಒಂದಲ್ಲ ಒಂದು ದಿನ ಗೆಲ್ತಾನೆ. ಆ ಗೆದ್ದಾಗ ಅವನಲ್ಲಿ ಇರೋ ಒಂದು ಖುಷಿಯನ್ನ ನೋಡಿ ಮಕ್ಕಳನ್ನ ಕ್ರೀಡಾ ಕ್ಷೇತ್ರದಲ್ಲಿ ಮುಂದೆ ತಗೊಂಡು ಹೋಗಿ, ಈಗ ನಮ್ಮ ಭಾರತ ಹಿಂದೆ ಇದ್ದಂತ ಭಾರತ ಅಲ್ಲ, ಈಗ ತುಂಬಾನೇ ಕ್ರೀಡೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮುಂದೆ ಬರುವಂತ ಎಲ್ಲಾ ಕ್ರೀಡಾಪಟುಗಳಿಗೂ ಇಲ್ಲಿರೋ ಎಷ್ಟೋ ಮಕ್ಕಳಲ್ಲಿ ಸಚಿನ್ ಇರ್ಬೋದು, ವಿರಾಟ್ ಕೊಹ್ಲಿ ಇರ್ಬೋದು, ಸೆಹ್ವಾಗ್ ಇರ್ಬೋದು, ಎಷ್ಟೋ ಕ್ರೀಡಾಪಟುಗಳು ಇರ್ಬೋದು. ಆ ತರ ಕ್ರೀಡಾಪಟುಗಳು ಆಗ್ತಾರೆ. ನಿಮ್ಮ ಬೆಂಬಲ ಸಹಕಾರ ಮಕ್ಕಳಿಗೆ ಖಂಡಿತ ಬೇಕು ಅಂತ ಹೇಳಿ ಅವಕಾಶಕ್ಕಾಗಿ ಧನ್ಯವಾದಗಳು ಹೇಳ್ತಾ Jump in the hoops and pass the next hoop. Yes, good. Yes, very good. Yes, good pass. Lina, little move this side. Come to your truck. Yes, jump, jump. Yeah. Cross the line. Cup balance walk. First place, Hira Clear. Second place, Rutika. ಸಿಕ್ಕಾಯ್ತು. ಒಂದು ನಿಮಿಷ ಹಾಂ ಯಾವ ಇವ್ರ ಹೆಸರು ಅಂದರೆ ಚಿಂಟು ಹೆಸರು ಹೇಳ್ತಾರೆ.